ಆತ್ಮೀಯ ವೀಕ್ಷಕ ಬಂಧುಗಳೇ, ನಿನ್ನೆ ಹೂವಿನಹಡಗಲಿ ತಾಲೂಕಿನ ಸೋಗಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ರಥೋತ್ಸವ ಅತ್ಯಂತ ಭಕ್ತಿ ಸಂಭ್ರಮ ಸಡಗರದಿಂದ ನಡೆಯಿತು. ಈ ಒಂದು ರಥೋತ್ಸವದಲ್ಲಿ ಭಾಳ ಅತ್ಯಂತ ಯಶಸ್ವಿಯಾಗಿ ಸೋಗಿ ಗ್ರಾಮದ ಸುತ್ತಮುತ್ತಲಿನ ಉಗುಳೂರು, ನಂದಿಹಳ್ಳಿ, ಮುದೇನೂರು, ವರಕನಹಳ್ಳಿ, ಉತ್ತಂಗಿ, ಹಿಟಿಗಿ ಹೀಗೆ ಹಲವಾರು ಗ್ರಾಮಗಳ ಭಕ್ತರು ಸಾಗರೋಪಾದಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ರಥೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದರ್ಶನದೊಂದಿಗೆ ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಂಡು ಅತ್ಯಂತ ಯಶಸ್ವಿಯಾಗಿ ರಥೋತ್ಸವವನ್ನು ನೆರವೇರಿಸಿದರು. ಶ್ರೀ ವೀರಭದ್ರೇಶ್ವರ ಸ್ವಾಮಿಗೆ ನಮ್ಮ ಪೌರಾಣಿಕ ಇತಿಹಾಸದಲ್ಲಿ ಅದು ಧಾರ್ಮಿಕದ ವಿಶೇಷ ಪುರವಂತ ವರ್ಗದವರನ್ನು ಹೊಂದಿ ಈ ನಂದಿಕೋಲು, ಸಮಾಳು ಈ ಸದ್ದುಗಳ ಮೂಲಕವಾಗಿ ವೀರಭದ್ರೇಶ್ವರ ಸ್ವಾಮಿ ವಿಶೇಷವಾದಂತಹ ಒಂದು ಪೂಜಾ ಕೈಂಕರ್ಯಗಳು ಈ ಒಂದು ರಥೋತ್ಸವದಲ್ಲಿ ಜರುಗಿದ್ದು ವಿಶೇಷ ಅಂತಲೇ ಹೇಳ್ಬೋದು. ಏಕೆಂದರೆ ಬೇರೆ ವಿಧದಲ್ಲಿ ನಾವು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೇವೆ. ಆದರೆ ಈ ಒಂದು ವೀರಭದ್ರೇಶ್ವರ ಸ್ವಾಮಿಯ ಒಂದು ರಥೋತ್ಸವದಲ್ಲಿ ವಿಶೇಷವಾಗಿ ನಂದಿಕೋಳು, ಸಮಾಳನ ಸದ್ದಿನೊಂದಿಗೆ ಈ ಒಂದು ರಥೋತ್ಸವ ಅನ್ನುವಂಥದ್ದು ಬಹಳ ಅದ್ಧೂರಿಯಾಗಿ ಜರುಗ್ತದೆ. ನಮ್ಮ ಹೂವಿನಹಡಗಲಿ ತಾಲೂಕಿನಲ್ಲಿ ಸೋಗಿ ಗ್ರಾಮ ಮತ್ತು ಮಾನ್ಯರ ಮಸಲವಾಡ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನ, ಆ ವೀರಭದ್ರೇಶ್ವರ ಸ್ವಾಮಿ ನೆಲೆಸಿರ್ತಕ್ಕಂಥ ಪುಣ್ಯಕ್ಷೇತ್ರಗಳು, ಈ ಒಂದು ಭಾಗದಲ್ಲಿ ಎರಡೂ ವೀರಭದ್ರೇಶ್ವರ ರಥೋತ್ಸವಗಳು ಅತ್ಯಂತ ವಿಜೃಂಭಣೆಯಿಂದ ಜರುಗ್ತವೆ. ಅದರಂತೆ ನಿನ್ನೆ ಕೂಡ ಅನೇಕ ಜನ ಭಕ್ತಾದಿಗಳು ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ವಿಶೇಷ. ಹಾಗೆಯೇ ಪಲ್ಲಕ್ಕಿ, ಹೂವಿನ ಅಲಂಕಾರದಿಂದ ಪಲ್ಲಕ್ಕಿಯನ್ನು ಹೊತ್ತು ತಂದ ಭಕ್ತರು ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಆ ಪಲ್ಲಕ್ಕಿ ರಥೋತ್ಸವದ ಜೊತೆಯಾಗಿ ಸಾಗುತ್ತಾ ಆ ರಥಬೀದಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಭಕ್ತಿ ಭಾವನೆಯೊಂದಿಗೆ ವಿವಿಧ ಜಿಲ್ಲೆ, ವಿವಿಧ ಊರುಗಳಿಂದ ಬಂದಂಥ ಅನೇಕ ಭಕ್ತಾದಿಗಳು ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ರಥೋತ್ಸವಕ್ಕೆ ಭಕ್ತಿಯಿಂದ ನಮಸ್ಕರಿಸಿ ಬೇಡಿಕೊಂಡು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ಸ್ವಾಮಿಯಲ್ಲಿ ಭಕ್ತಿಯ ವಿನಮ್ರತೆಯೊಂದಿಗೆ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಈ ಒಂದು ರಥೋತ್ಸವ ಜರುಗುವುದಕ್ಕಿಂತ ಮುಂಚಿತವಾಗಿ ಸಂಪ್ರದಾಯದಂತೆ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಪಟಾಕ್ಷಿ ಒಂದು ಹರಾಜು ಕಾರ್ಯಕ್ರಮ ನಡೀತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ವರ್ಷ 1,80,000 ರೂಪಾಯಿಗಳಿಗೆ ಮೋರ್ಗೆರೆ ವೀರಮ್ಮ ಎನ್ನುವಂಥ ಭಕ್ತರು ಈ ಒಂದು ಹರಾಜು ಕಾರ್ಯಕ್ರಮದಲ್ಲಿ ಆ ಒಂದು ಸ್ವಾಮಿಯ ಪಟಾಕ್ಷಿಯನ್ನು ಪಡೆದುಕೊಳ್ತಾರೆ. ಹೀಗೆ ಈ ಒಂದು ಸ್ವಾಮಿಯ ರಥೋತ್ಸವವು ವೀರಭದ್ರೇಶ್ವರ ಸ್ವಾಮಿ ಸೋಗಿ ಗ್ರಾಮದ ಆರಾಧ್ಯ ದೈವ ಬಹಳ ಅತ್ಯಂತ ಸಂಭ್ರಮ ಸಡಗರದಿಂದ ಪ್ರತಿ ಮನೆಯಲ್ಲಿ ಕೂಡ ಹಬ್ಬದ ವಾತಾವರಣ. ಅನೇಕ ಭಕ್ತಾದಿಗಳು, ಅದು ಸ್ಥಳೀಯವಾಗಿರ್ತಕ್ಕಂಥ ಅನೇಕ ಮಂದಿ ಕಲಾವಿದರು, ಸಮಾಳಗಳನ್ನು ಬಡಿತಕ್ಕಂಥ ಅನೇಕ ಕಲಾವಿದರು, ಜೊತೆಗೆ ಈ ಒಂದು ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಒಡಪುಗಳನ್ನು ಹೇಳುವಂಥದ್ದು, ಜೊತೆಗೆ ವಾದ್ಯ ಕಲಾವೃಂದಗಳು, ನಂದಿಕೋಲು, ಸಮಾಳ ಹೀಗೆ ಅನೇಕ ಮಂದಿ ಕಲಾವಿದರನ್ನು ಹೊಂದಿದಂಥ ಗ್ರಾಮ ಅದು ವಿಶೇಷದಲ್ಲಿ ವಿಶೇಷ ಎಂಬುವಂತೆ ಈ ಒಂದು ರಥೋತ್ಸವದ ಸೋಗಿ ಗ್ರಾಮದ ಎಲ್ಲ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಮತ್ತೊಂದು ವಿಶೇಷ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಂತಹ ಭಕ್ತರು ಪ್ರತಿಯೊಬ್ಬರು ಕೂಡ ಕೇಸರಿ ಶಾಲನ್ನು ಧರಿಸಿಕೊಂಡು ಈ ರಥೋತ್ಸವ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷ ಅಂತಲೇ ಹೇಳ್ಬೋದು. ಹೀಗೆ ಪ್ರತಿ ವರ್ಷದ ಸಂಪ್ರದಾಯದಂತೆ ಈ ವರ್ಷವೂ ಕೂಡ ಭಾಳ ಅದ್ಧೂರಿಯಾಗಿ, ಭಾಳ ಅತ್ಯಂತ ಯಶಸ್ವಿಯಾಗಿ ನಿನ್ನೆ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಒಂದು ರಥೋತ್ಸವ ಸೋಗಿ ಗ್ರಾಮದಲ್ಲಿ ಜರುಗಿತು. ಈ ಒಂದು ಕಾರ್ಯಕ್ರಮದಲ್ಲಿ ಸೋಗಿ ಗ್ರಾಮದ ಎಲ್ಲ ಭಕ್ತಾದಿಗಳು, ಜೊತೆಗೆ ದೈವಸ್ಥರ ಮಂಡಳಿಯ ಎಲ್ಲ ಸದಸ್ಯರುಗಳು, ಜೊತೆಗೆ ಆ ಒಂದು ಗ್ರಾಮದ ಎಲ್ಲ ನಿವೃತ್ತ ನೌಕರರ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು, ಹಾಗೆಯೇ ಸೋಗಿ ಗ್ರಾಮದ ಸುತ್ತಮುತ್ತಲಿರ್ತಕ್ಕಂಥ ಅನೇಕ ಗ್ರಾಮಗಳ ಭಕ್ತಾದಿಗಳು ಎಲ್ಲರ ಸಮ್ಮುಖದಲ್ಲಿ ಮನಃಶಾಂತಿ ತುಂಬುವಂತೆ ಬಹಳ ಶಾಂತಿಯುತವಾಗಿ ಸರ್ವ ಭಕ್ತಾದಿಗಳ ಸಮ್ಮುಖದಲ್ಲಿ ಈ ಒಂದು ರಥೋತ್ಸವ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಈ ಒಂದು ರಥೋತ್ಸವದ ನಂತರದಲ್ಲಿ ಜಾತ್ರೆಗೆ ಬಂದಂಥ ಅನೇಕ ಭಕ್ತಾದಿಗಳು ತಮ್ಮದೇ ಆದಂಥ ಇಷ್ಟಾರ್ಥ ಸಿದ್ಧಿಗಳನ್ನು ಈಡೇರಿಸಿಕೊಳ್ಳುವಂತೆ ದೇವರಲ್ಲಿ ಪ್ರಾರ್ಥನೆ, ಭಕ್ತಿಯ ಮುಡುಪುಗಳನ್ನು, ಭಕ್ತಿ ಸೇವೆಯನ್ನು ಮಾಡೋದ್ರ ಮೂಲಕ ಈ ಒಂದು ರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು.
ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮದ ಯುವ ಕಲಾ ಪ್ರತಿಭೆಗಳಿಂದ ರಾತ್ರಿ ಸಮಯದಲ್ಲಿ ಸುಂದರ ಸಾಮಾಜಿಕ ನಾಟಕವನ್ನು ಸ್ಥಳೀಯ ಕಲಾವಿದರಿಂದ ಆಯೋಜನೆ ಮಾಡೋದ್ರ ಮೂಲಕ ಕಲಾ ಪ್ರತಿಭೆಯನ್ನು ಕೂಡ ಬೆಳೆಸುವಂತಹ ಕಾರ್ಯಕ್ರಮ ಕೂಡ ಈ ಒಂದು ಗ್ರಾಮದ ಒಂದು ಜಾತ್ರಾ ಮಹೋತ್ಸವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಇತ್ಯಾದಿಗಳನ್ನು ದೇವಸ್ಥಾನದ ಪ್ರತಿನಿಧಿಗಳಿಗೆ ಆಗಬೇಕು. ಇವರಿಗೆ ಸೇವಾ ಕ್ರಮ